ಹಲೋ ಕರುನಾಡು, ಯಾಕ್ರಿ ಅಷ್ಟು ದೂರ ನಿಂತಿದ್ದೀರಾ? ಹತ್ರ ಬನ್ನಿ. ನೀವ್ ಯಾವಾಗ್ಲೂ ನಮ್ಮ ಹತ್ರದಲ್ಲಿರ್ಬೇಕು. ನಿಮ್ಮ ಅಭಿಮಾನಿ ಇಷ್ಟು ಬೆಳಿಗ್ಗೆ ಏನ್ ಮಾಡ್ತೀವಿ ನೀವು ಯೋಚನೆ ಮಾಡ್ತೀರಾ? ಇವತ್ತು ನಾವು ನಿಮ್ಮನ್ನ ಮಸ್ತ್ ಕರುನಾಡು ಚಾನಲ್ ಇಂದ ಒಂದು ಮಸ್ತ್ ಆಗಿರೋ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀವಿ. ಯಾವ ಪ್ಲೇಸ್ ಅಂತ ಎಕ್ಸೈಟ್ಮೆಂಟ್ ಅಲ್ಲಿದ್ದೀರಾ? ಬನ್ನಿ ನನ್ ಜೊತೆ, ಈ ಮೋಟೋ ವ್ಲಾಗ್ ಜೊತೆ ನೀವು ನನ್ನ ಜೊತೆ ಬನ್ನಿ. ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ. ನಾನು ನಿಮಗೆ ಎಕ್ಸೈಟಿಂಗ್ ಆಗಿರೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತನೋ ಹೇಳ್ಬಿಟ್ಟೆ, ಆದರೆ ಇವಾಗ ಅದು ಎಕ್ಸೈಟಿಂಗ್ ಆಗಿ ಉಳಿದಿರಲ್ಲ. ಯಾಕಂದ್ರೆ ಯಾಕೆ ತಮ್ಮನಿಲ್ಲ ಆಲ್ರೆಡಿ ನೀವು ನೋಡಿರ್ತೀರಾ. ನಾನು ಹೋಗ್ತಾ ಇರೋದು ಒಂದು ಫಾಲ್ಸ್ಗೆ. ಆ ಫಾಲ್ಸ್ಗೆ ಬಂದ್ಬಿಟ್ಟು ನಂದು ಹೊಸದುರ್ಗದಿಂದ ಒಂದು 70 ಕಿಲೋಮೀಟರ್ ಆಗುತ್ತೆ. ಯಾವ ಫಾಲ್ಸ್ ಅದು ನಿಮ್ಗೆ ಆಲ್ರೆಡಿ ನೋಡಿದ್ದೀರಾ. ಅಲ್ಲಿನ ವಿಶೇಷತೆ ಏನು, ಯಾಕೆ ಆ ಫಾಲ್ಸಿಗೆ ತುಂಬ ಜನ ಹೋಗ್ತಾರೆ, ಅದೆಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಾವು ಮಾಡಬೇಕಾಗಿರೋ ಕೆಲಸ, ಫಸ್ಟ್ ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ, ಆಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು 500 ರೂಪಾಯಿ ಪೆಟ್ರೋಲ್ ಆದರೆ ಸಾಕಾಗುತ್ತೆ, ಅಷ್ಟೊಂದು ಬೇಕಾಗಿಲ್ಲ. ತುಂಬ ಹತ್ರ ಇದೆ, ನಮಗೇನು ಅಷ್ಟು ದೂರ ಇಲ್ಲ. ಆದರೆ ಈ ಪೇಪರ್ ನೋಟಿಗಿರೋ ತಗೊಳ್ಳಿ ಅಣ್ಣ ನನ್ನ ದುಡ್ಡು. ಗೈಸ್, ನಾವೀಗ ಪೆಟ್ರೋಲ್ ಹಾಕ್ಸಾಯ್ತು. ಇವಾಗ ನಾವು ಹೋಗ್ಬೇಕಿರೋದು ಕಲ್ಲತ್ಗಿರಿ ಫಾಲ್ಸ್ಗೆ. ಈಗ ಆನ್ ದ ವೇ ನಮ್ಮ ಊರಿಗೆ ಹೋಗ್ಬೇಕು. ಯಾಕಂದರೆ ನಾನು ನೆನ್ನೆನೇ ಹೋಗ್ಬೇಕಿತ್ತು. ಆ್ಯಕ್ಚುಲಿ ನಮ್ಮ ಅಪ್ಪಾಜಿ, ಅಮ್ಮ ಮತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ನೆನ್ನೆನೇ ಹೋಗಿದ್ದಾರೆ. ನಾವು ನೆನ್ನೆ ನಮ್ಮೂರಲ್ಲಿರೋ ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಆದರೆ ನಾನು ಸೊಕ್ಕಿಂದ ಜಂಬೋದಿಂದ ಹೋಗಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಇವತ್ತು ಬೆಳಿಗ್ಗೆನೇ ಎದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು 6 ಗಂಟೆಗೆ ಎದ್ದಿದ್ದೀನಿ ನಾನು ಹೋಗ್ಲಿಕ್ಕೆ. ಅವರೆಲ್ಲ ನೆನ್ನೆನೇ ರಾತ್ರಿ 3 ಗಂಟೆ 4 ಗಂಟೆ ಆಗಲೇ ರೀಚ್ ಆಗಿದ್ದಾರೆ. ಅಲ್ಲಿ ಅವ್ರಿಗೆ ತುಂಬ ಕೆಲಸ ಇದೆ. ಬಟ್ ನಾನು ಇವಾಗ ಸದ್ಯಕ್ಕೆ ನಮ್ಮ ಊರಿಗೆ ಹೋಗ್ಬಿಟ್ಟು ಅಲ್ಲಿರೋ ಟೆಂಪಲ್ ಅಂದರೆ ಸಿದ್ದರಾಮೇಶ್ವರ ಸ್ವಾಮಿಗೆ ಹೋಗಿ ನಮಸ್ಕಾರ ಮಾಡಿಬಿಟ್ಟು ನಿಮಗೆಲ್ಲ ಆ ಟೆಂಪಲ್ ಹೇಗಿದೆ ಅಂತ ತೋರಿಸಿ, ಆಮೇಲೆ ನಮ್ಮ ಪ್ರಯಾಣನ ನಾವು ಲಿಂಗದಹಳ್ಳಿ ಕಡೆಗೆ ಬೆಳೆಸೋಣ. ಅಲ್ಲಿಂದ ನಾವು ಕಲ್ಲತ್ಗಿರಿಗೆ ಹೋಗೋಣ. ಗೈಸ್, ರೋಡ್ ಆಪರೇಷನ್ ಮಾಡ್ತಾ ಇದ್ದಾರೆ. ಸುಮಾರು ಒಂದು 5-6 ಕಿಲೋಮೀಟ್ರಿಂದ ಹೀಗೆ ಬರ್ತಾ ಇದ್ದೀನಿ. ರೋಡ್ ಅಂತೂ ಫುಲ್ ಅಗಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ಕಡೆ ಕಿತ್ತಿಟ್ಬಿಟ್ಟಿದ್ದಾರೆ. ಈ ಬೇಗ ರೋಡ್ ಮಾಡಬೇಕು. ಇಂಥ ರೋಡಲ್ಲಿ ನಾನು ಹೋಗ್ತಾ ಇರೋದ್ರಿಂದ ನನ್ನ ಟೈರ್ಗಳ ಕತೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಟೈರ್ಗಳಂತೂ ನನ್ನ ಕೈಲಿ ಆಯ್ತಾ ಇಲ್ಲ, ನಾನು ಬಿಟ್ಬಿಡೋಣ ಅಂತಿದ್ವಿ. ಸುಮಾರು ದೂರದಿಂದ ಹೀಗೆ ಇದೆ ರೋಡು. ನನಗೆ ಆದಷ್ಟು ಬೇಗ ಒಳ್ಳೆ ರೋಡ್ ಸಿಗಲಿ. ಯಾಕೆಂದರೆ ನಾನು ತುಂಬ ದಿನ ಆಯಿತು ಈ ಕಡೆ ಬಂದಿಲ್ಲ. ನಾನು ಬೆಂಗಳೂರಲ್ಲೇ ಇರ್ತೀನಿ, ಅದರಿಂದ ಕೆಲಸದಿಂದ ಈ ಕಡೆ ಬಂದಿಲ್ಲ ನಾನು. ಈ ಮುಂಚೆ ಚೆನ್ನಾಗಿತ್ತು, ಈಗ ಅದು ಸಿಂಗಲ್ ರೋಡ್ ಇತ್ತು. ಈಗ ಡಬಲ್ ರೋಡ್ ಮಾಡಲಿಕ್ಕೋಸ್ಕರ ಇಷ್ಟೊಂದು ಹದಗೆಡ್ಸಿದ್ದಾರೆ ರೋಡ್ನ. ಓಕೆ, ಬೇಗ ಮುಗಿಸ್ಲಿ. ಬಟ್ ನನ್ನ ಟೈರ್ಗಳ ಕತೆ ಶಿವ ಅನಿಸ್ತಿದೆ. ಓಕೆ, ಲೆಟ್ಸ್ ಸಿ, ಬೇಗ ರೋಡ್ ಸಿಗಲಿ ಅಂತ ಆಶಿಸ್ತೀನಿ. ಗೈಸ್, ಏನು ಗೊತ್ತಾ, ಎಲ್ಲ ಫಿಲಮ್ ಆ್ಯಕ್ಟ್ರುಗಳು ತಮ್ಮ ಫಿಲಮ್ಗಳಿಗೆ ಬೆಳಿಗ್ಗೆನೇ ಇದ್ಬಿಟ್ಟು, ಅಂದರೆ ಬೆಳಿಗ್ಗೆ ಮುಂಜಾನೆ 5 ಗಂಟೆಗೆ 4 ಗಂಟೆಗೆ ಅವಾಗ ಇದ್ಬಿಟ್ಟು ತಮ್ಮ ಫಿಲಮ್ಗಳಿಗೆ ಡಬ್ಬಿಂಗ್ ಮಾಡ್ತಾರಂತೆ. ಯಾಕೆಂದರೆ ಅದು ಫ್ರೆಶ್ ವಾಯ್ಸ್ ಇರುತ್ತೆ ಅಂತ ಅವ್ರು ಡಬ್ಬಿಂಗ್ ಮಾಡ್ತಾರೆ. ನನಗೆ ಇವಾಗ ಏನು ಅನ್ನಿಸ್ತಿದೆ ಅಂದರೆ, ನಾನು ಬೆಳಿಗ್ಗೆ ಎದ್ದು ವಿಡಿಯೋ ಮಾಡ್ತಿದ್ದೀನಿ, ಅದ್ರ ಜೊತೆ ಮಾತಾಡ್ತಿದ್ದೀನಿ. ನನಗೂ ನನ್ನ ವಾಯ್ಸ್ ಏನಾದರೂ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಇಲ್ಲ, ತುಂಬ ಆಸೆ ಬೇಡ. ನಮ್ಮೂರು ಶ್ರೀ ಸಿದ್ದರಾಮೇಶ್ವರ ಪುಣ್ಯಕ್ಷೇತ್ರ, ಸೊಲ್ಲಾಪುರ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಅಲ್ಲಿ ಕಾಣುತ್ತೆ, ಗೋಪುರ ಕಾಣಿಸ್ತಾ ಇದೆ, ಅದೇ ನಮ್ಮ ದೇವಸ್ಥಾನ. ಗೈಸ್, ನಾನು ಏನು ಹೇಳಿದ್ನಲ್ಲ ನಿಮಗೆ, ಇದೇ ನಮ್ಮೂರು ದೇವಸ್ಥಾನ ಸಿದ್ದರಾಮೇಶ್ವರ ಟೆಂಪಲ್ಲು. ಈ ಟೆಂಪಲ್ಲು ಜಾತ್ರೆ ಬಂದ್ಬಿಟ್ಟು 12 ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ. ಈ ಲಾಸ್ಟ್ ಟೈಮ್ ನಡೆದಿದ್ದು ನಾನು SLC ಓದ್ತಾ ಇದ್ದೆ, 10ನೇ ಕ್ಲಾಸ್, ಅವಾಗ 2016ರಲ್ಲಿ. ಇವಾಗ ನೆಕ್ಸ್ಟ್ ನಡೆಯೋದು 2028ಕ್ಕೆ. ಅಷ್ಟೊತ್ತಿಗೆ ನಾನು ಮದುವೆ ಆಗಿಬಿಟ್ಟಿರುತ್ತೆ. ಬರೀ ಇಂಥದೆಯಾ ನೋಡೋಣ. ನನಗೆ ಆ ಜಾತ್ರೆ ತುಂಬ ಇಷ್ಟ, ಯಾಕೆಂದರೆ 12 ವರ್ಷಕ್ಕೊಮ್ಮೆ ನಡೆಯುತ್ತೆ. ಲೆಟ್ಸ್ ಸಿ. ನಾವು ಇವಾಗ ದೇವಸ್ಥಾನ ಒಳಗೆ ಹೋಗೋಣ, ದೇವ್ರು ನೋಡೋಣ. ನೀವು ನೋಡ್ಕೊಂಬನ್ನಿ.
ಇವಾಗಷ್ಟೇ ಮನೆಯಿಂದ ಫೋನ್ ಮಾಡಿದರು, ಬೇಗ ಬನ್ನಿ 2 ಅವರ್ಸಲ್ಲಿ ಪೂಜೆ ಶುರು ಆಗುತ್ತೆ ಅಂತ. ಇಲ್ಲಿಂದ ಇನ್ನೂ 40 ಕಿಲೋಮೀಟ್ರ್ ಇದೆ. ಹೋಗೋ ದಾರಿಯಲ್ಲಿ ಒಳ್ಳೆ ವ್ಯೂ ಕೂಡ ಇದೆ. ನಾವು ಹೋಗೋಣ, ಬೇಗ ಅದನ್ನು ಮುಗಿಸ್ಕೊಂಡು ಹೋಗೋಣ. ನೀವು ಕೂಡ ವ್ಯೂ ನೋಡಿ ಎಂಜಾಯ್ ಮಾಡಿ. ಟೆಂಪಲ್ಗೆ ಹೋಗ್ಬಿಟ್ಟು ಕಲ್ಲತ್ಗಿರಿ ಹೋಗಿ ಫಾಲ್ಸ್ ತೋರಿಸ್ತೀನಿ. ಈ ನೀರು ಇದೆಯೋ ಇಲ್ವೋ ಎಷ್ಟಿದೆ ಏನೋ ಗೊತ್ತಿಲ್ಲ ನನಗೆ, ಬಟ್ ನೋಡೋಣ. ಇದಿನ್ನೂ ಬೇಸಿಗೆಗಾಲ, ಇನ್ನೊಂದು 10 to 15 ಡೇಸ್ ಆಗಿದ್ರೆ ಫುಲ್ ಮಳೆಯಿಂದ ಅಲ್ಲಿ ಹೋಗೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ನೀರು ಇರ್ತಾಯಿತ್ತು. ಇವಾಗ ಎಷ್ಟಿದೆ ಏನೋ ಗೊತ್ತಿಲ್ಲ. ಕಡಿಮೆ ಅಂತೂ ಇರಲ್ಲ, ಸ್ವಲ್ಪ ಅಂತೂ ಬರ್ತಾ ಇರುತ್ತೆ. ನವಿಲು ಗೈಸ್, ನಾವು ಬಂದಿದ್ದು ಕಲ್ಲತ್ತಿ ಜಲಪಾತಕ್ಕೆ. ಇವಾಗ ಸೀದಾ ಹೋದ್ರೆ ಕೆಮ್ಮಣ್ಣಗುಂಡಿ 12 ಕಿಲೋಮೀಟರ್ ಬಂತು ನೋಡಿ. ಕಲ್ಲತ್ಗಿರಿ ಇದು. ಇವಾಗ ರಿಜಿಸ್ಟರ್ ಮಾಡ್ಸೋಣ. ಎಷ್ಟು ಇಲ್ಲ ನಿಂತ್ಕೊಳ್ಳಿ ಸಾಕು. ಬನ್ನಿ ಗೈಸ್, ನಾವು ಇವಾಗ ಆಲ್ರೆಡಿ ರೀಚ್ ಆಗಿದ್ದೀವಿ ಕಲ್ಲತ್ಗಿರಿಗೆ. ಇಲ್ಲಿ ಬಂದ ತಕ್ಷಣ ನಮ್ಮ ಅಮ್ಮ ಫಸ್ಟ್ ಬಂದ್ಬಿಟ್ಟು ಏನು ಹೇಳ್ತವ್ರೆ ಅಂದರೆ, ಹೋಗು ಸ್ನಾನ ಮಾಡ್ಕೊಂಬಾ, ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಅವಾಗಲೇ ಫೋನ್ ಮಾಡಿದ್ರು. ಸೊ ಇವಾಗಲೇ ಪೂಜೆ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಬರ್ಬೇಕು. ಆದರೆ ಅದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ ಇಲ್ಲಿರೋ ಟೆಂಪಲ್ ಯಾವುದಂದ್ರೆ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್. ಇದು ವಿಜಯನಗರ ಎಂಪೈರಲ್ಲೇ ಬಿಲ್ಡ್ ಆಗಿರೋದು ಅಂತ ಹೇಳ್ತಾರೆ. ಮತ್ತು ನಿಮಗೇನು ಇಲ್ಲಿ ಸುತ್ತಮುತ್ತ ಏನು ಕಾಣ್ತಾ ಇದೆ ಫಾರೆಸ್ಟ್, ಇದೆಲ್ಲ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಸೇರುತ್ತೆ. ಮತ್ತು ಇಲ್ಲಿ ಏನು ನೀರು ಬೀಳುತ್ತಲ್ಲ, ಇದು 122 ಮೀಟ್ರ್ ಹೈಟಿಂದ ಕೆಳಗೆ ಬೀಳುತ್ತೆ ನೀರು. ಅಷ್ಟೇ ಅಲ್ಲದೆ ಮತ್ತೆ ಇಲ್ಲಿ ಏನು ಬರುತ್ತಲ್ಲ ನೀರು, ಅದು ತುಂಬ ಅತ್ಯಂತ ಪವಿತ್ರವಾದ ನೀರು ಅಂತ ಹೇಳ್ತಾರೆ. ಮತ್ತೆ ಈ ಬರೋ ನೀರು ಭದ್ರಾ ರಿವರ್ ಅಂದ್ರೆ ನಿಮ್ಗೆಲ್ಲ ಗೊತ್ತಲ್ಲ, ಲಕ್ಕೋಳಿ ಡ್ಯಾಮ್ ಕೇಳಿದ್ದು, ಅಲ್ಲಿಗೆ ಹೋಗಿ ಸೇರುತ್ತೆ ಇದು. ಅದು ತರೀಕೆರೆ ಮತ್ತೆ ಅಜ್ಜಂಪುರ ಸೆಂಟ್ರಲ್ ಬರುತ್ತೆ ಭದ್ರಾ ಡ್ಯಾಮು, ಅಲ್ಲೇ ಹೋಗಿ ಸೇರೋದು. ಮತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಪಲ್ಲಕ್ಕಿಯಲ್ಲಿ ದೇವ್ರುಗಳು ಕರ್ಕೊಂಡ್ ಬಂದಿದ್ದಾರೆ. ದೇವ್ರುಗಳ್ನು ಇಲ್ಲಿ ಬರೋ ನೀರಲ್ಲಿ ತೊಳೆದು ಸಿದ್ಧಿ ಮಾಡಿದ್ರೆ ತುಂಬಾ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಆಕ್ಚುಲಿ ಇಲ್ಲಿ ಬಂದು ಪೂಜೆ ಮಾಡೋದ್ರಿಂದ ದೇವ್ರುಗಳಿಗೂ ಶಕ್ತಿ ಸಿಗುತ್ತೆ, ಶಕ್ತಿ ತುಂಬುತ್ತೆ, ಅಷ್ಟು ಪವಿತ್ರವಾದ ನೀರು ಅಂತ ಹೇಳ್ತಾರೆ. ನಾವು ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡ್ರೆ ಈ ನೀರಲ್ಲಿ ಮಿಂದೆದ್ರೆ ಎಲ್ಲರಿಗೂ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲ, ಎಷ್ಟೋ ದೇವ್ರುಗಳು ಬಂದಿವೆ ಇಲ್ಲಿ ನೋಡಿ. ನಾವು ಅಷ್ಟೇ, ಇವಾಗ ನಾನು ಸ್ನಾನ ಮಾಡ್ಕೊಂಡ್ಬಿಟ್ಟು ಬೇಗ ಅಲ್ಲಿ ಹೋದ್ರೆ ನಮ್ದೊಂದು ಪೂಜೆ ನಡೀತಾ ಇದೆ. ಆ ಪೂಜೆ ಏನಂತ ಬನ್ನಿ ನೋಡೋಣ. ಇವಾಗ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ನಾವು ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ದೊಡ್ಡವರು. ಇವಾಗ ಇಲ್ಲೇನು ನೋಡ್ತಾ ಇದ್ದೀರಲ್ಲ, 101 ಎಡೆ ಹಾಕಿದ್ದಾರೆ.
ಅಂದರೆ 101 ದೇವರಿಗೆ, ಪ್ರತಿ ದೇವರಿಗೂ ಒಂದೊಂದು ಸಪ್ರೇಟು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾರೆ. ಇವಾಗ ಅವರೆಲ್ಲಿ ಮಂತ್ರ ಹೇಳ್ತಿರೋದು ಅದು 101 ಸಲ 101 ದೇವರಿಗೆ ಅದನ್ನು ನಾವು ಕೂಡ ಹೇಳಬೇಕಾಗಿರುತ್ತೆ. ಬಟ್ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಅವರೇ ಹೇಳ್ತಾರೆ ಅದನ್ನು. ಅದರಿಂದ ನಮ್ಮ ದೇವರಿಗೆ ಪುಣ್ಯ ಸಿಗುತ್ತೆ, ಸಿದ್ಧಿ ಆಗುತ್ತೆ ಮತ್ತು ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತೇಳಿ ಪ್ರತಿ ವರ್ಷವೂ ಮಾಡಬೇಕು. ಬಟ್ ಪ್ರತಿ ವರ್ಷವೂ ಬರೋಕ್ಕಾಗೋದಿಲ್ಲ, ಮಾಡಲ್ಲ ಅನಿಸುತ್ತೆ. ಒಂದು ಸ್ವಲ್ಪ ವರ್ಷ ನಾವು ಲಾಸ್ಟ್ ಬಂದಿದ್ದು ಒಂದು 3-4 ವರ್ಷದ ಹಿಂದೆ ಬಂದಿದ್ದು. ಇಲ್ಲಿ ನೀವು ನೋಡ್ಬೋದು, ನಾವಷ್ಟೇ ಅಂತಲ್ಲ, ತುಂಬ ಜನ ಬರ್ತಾರೆ, ತುಂಬ ಊರುಗಳಿಂದ ಅವ್ರವ್ರ ದೇವ್ರುಗಳನ್ನ ತೊಗೊಬರ್ತಾರೆ. ಆ ಥರ ತೊಗೊಂಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡಿ ಈ ಥರ ಎಲ್ಲರಿಗೂ ಎಡೆ ಕೊಟ್ಟು ಊಟ ಗೀಟ ಮಾಡಿ ದೇವ್ರಿಗೆ ನಮಸ್ಕಾರ ಹಾಕಿ ಎಲ್ಲ ಹೋಗೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾರೆ. ಓಕೆ ಗೈಸ್, ನಾವು ಇಲ್ಲಿ ತನಕ ನೋಡಿದ್ದು ಕಲತ್ಗಿರಿಗೆ ನಾವು ಇವತ್ತು ಬಂದಿದ್ದು ಫಾಲ್ಸಿಗೆ ಅಷ್ಟೇ ಅಲ್ಲ, ನನ್ನ ಪೂಜೆ ಇತ್ತು ಅಂತ ಬಂದಿದ್ದು. ಅದ್ರ ಜೊತೆ ನಿಮಗೆ ಈ ಪೂಜೆಯಲ್ಲಿ ಯಾವ ಥರ ನಡೆಯುತ್ತೆ, ಯಾಕೆ ಮಾಡ್ತಾರೆ ಅಂತಲೂ ಎಲ್ಲ ತೋರಿಸ್ಲಿಕ್ಕೆ ಬಂದಿದ್ದು ನಾನು. ಇದರಿಂದ ನಾನು ಎಲ್ಲ ನಿಮ್ಗೆ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾವು ಇದೇ ಥರ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.